ಇನ್ನು ಮೆಜೆಸ್ಟಿಕ್ನಿಂದ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ವ್ಯಾಪಾರದ ಮೇಲೆ ದೊಡ್ಡ ಮಟ್ಟಿಗಿನ ಹೊಡೆತ ಆಗಿದೆ ಅನ್ನುವಂತಹ ಮಾತಿದೆ. ಆದರೆ ನಿಲ್ಸನ್ ಸಮೀಕ್ಷೆಯಲ್ಲಿ ಅಲ್ಪ ಪ್ರಮಾಣದ ಬದಲಾವಣೆ, ಅಲ್ಪ ಮಟ್ಟದ ಕುಸಿತ ಅಂತ ಹೇಳಲಾಗ್ತಾ ಇದೆ. ಆದರೆ ಮೆಜೆಸ್ಟಿಕ್ನ ಸ್ಥಿತಿ ಹೇಗಿದೆ? ಅಲ್ಲಿನ ಜನ, ಅಲ್ಲಿನ ವ್ಯಾಪಾರಸ್ಥರು ಏನಂತಾರೆ ಈ ಕುರಿತಾಗಿ? ಭಾವನಾ, ನಿಜಕ್ಕೂ ಅಂದರೆ ಮೋದಿಯವರು ನೋಟನ್ನು ಬ್ಯಾನ್ ಮಾಡಿ 50 ದಿನಗಳ ಕಾಲಾವಕಾಶವನ್ನು ಕೇಳಿದರು. ಆ ಒಂದು 50 ದಿನಗಳ ಕಾಲಾವಕಾಶದಲ್ಲಿ ಕೇವಲ ಇನ್ನು ಒಂದು ವಾರ ಮಾತ್ರ ಇರುವಂಥದ್ದು. ಆರಂಭದಲ್ಲಿ ಆದಂತಹ ಒಂದು ಕಷ್ಟಗಳೇನಿತ್ತು ಅಂದರೆ ಚಿಲ್ಲರೆ ಸಮಸ್ಯೆ ಆಗಿರ್ಬೋದು, ಹಣ ಸಿಗುವಂಥ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರು ಹೇಳ್ತಾ ಇರುವಂಥದ್ದು. ನಾವಿಲ್ಲಿ ಪ್ರಮುಖವಾಗಿ ಮೆಜೆಸ್ಟಿಕ್ನಲ್ಲಿದ್ದೀವಿ. ಮೆಜೆಸ್ಟಿಕ್ನಲ್ಲಿ ಬಸ್ ಕಂಡಕ್ಟರ್ ಒಬ್ಬರು ಇದ್ದಾರೆ. ಅಂದರೆ ಅವರಿಗೆ ಏನು ಚಿಲ್ಲರೆ ಸಮಸ್ಯೆ, ಯಾಕೆಂದರೆ ಪ್ರತಿದಿನ ಗ್ರಾಹಕರ ಜೊತೆ ಅಂದರೆ ಪ್ರಯಾಣಿಕರ ಜೊತೆ ಚಿಲ್ಲರದಲ್ಲೇ ಜೊತೆಗೆ ಅವ್ರು ಜೀವನ ಮಾಡುವಂಥದ್ದು. ಅಂದರೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಕೇಳೋಣ. ಸರ್, ಈಗ ನೋಟನ್ನು ಬ್ಯಾನ್ ಮಾಡಿದ ಆರಂಭ ದಿನಗಳಲ್ಲಿ ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ಸದ್ಯಕ್ಕೆ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಹೇಗಿದೆ ನಿಮ್ಮ ವ್ಯವಹಾರ ಇದು? ಈಗ ನಿಜಕ್ಕೂ ಹೇಳ್ಬೇಕಂದ್ರೆ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಸುಧಾರಣೆ ಆಗಿದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿಂದ ನಾವು ಹತ್ತಿಬೆಲೆ ಹೋಗ್ತೇವೆ, ಮೆಜೆಸ್ಟಿಕ್ಕಿಂದ 27 ರೂಪಾಯಿ ಟಿಕೆಟ್ ಕೊಡ್ತೀವಿ. ಅವ್ರು 2,000 ರೂಪಾಯಿ ನೋಟ್ ಕೊಡ್ತಾರೆ. ಸರ್, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇದನ್ನು ಬಿಟ್ಟರೆ ನಮ್ಮ ಹತ್ರ ಬೇರೆ ದುಡ್ಡೇ ಇಲ್ಲ, ಏನು ಮಾಡ್ತೀರಾ ಇದಕ್ಕೆ, ಇದು ಚಿಲ್ಲರೆ ಕೊಡಿ. ಒಬ್ರಿಗಾದರೆ ಏನೋ ಅಡ್ಜಸ್ಟ್ ಮಾಡಿ ಕೊಡ್ತೀವಿ, ಬಟ್ ಇಬ್ಬರಿಗೆ 3 ಜನಕ್ಕಾದರೆ ಕೊಡೋಕ್ಕಾಗಲ್ಲ ಸರ್. ಯಾಕೆಂದರೆ ಒಬ್ಬರು ಇಬ್ಬರು ಏನೋ ಮಾಡ್ಕೋಬೋದು. ಇಲ್ಲ ಲಾಸ್ಟ್ ಸ್ಟಾಪು ಆ ಕಡೆಯಿಂದ ಬರ್ಬೇಕಾದ್ರೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಿರ್ತೀವಿ. ಆ ಟೈಮಲ್ಲಿ 2,000 ನೋಟು ಒಂದು ಇಬ್ಬರಿಗಾದರೂ ಕೊಡ್ಬೋದು, ಬಟ್ ಎಲ್ರಿಗೂ ಕೊಡೋಕೆ ಆಗ್ತಾಯಿಲ್ಲ ಸರ್. ಬಟ್ ಒಂದು 20% ಸುಧಾರಿಸಿದೆ ನಮ್ಮ ಅಭಿಪ್ರಾಯ. ಈಗ ಚಿಲ್ಲರೆ ಇಲ್ಲದೆ ಸಂದರ್ಭದಲ್ಲಿ ಯಾರು ಪ್ರಯಾಣಿಕರನ್ನ ಕೆಳಗೆ ಇಳಿಸಿದ್ದು ಅಥವಾ ಗಲಾಟೆಗಳಾಗಿದ್ದಂಥ ಉದಾಹರಣೆಗಳೇನಾದರೂ ಇದೆಯಾ? ಗಲಾಟೆಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ, ಬಟ್ ಯಾರನ್ನೂ ಇಳಿಸಿಲ್ಲ. ಈವರೆಗೂ ಯಾರನ್ನೂ ಪ್ರಯಾಣಿಕರು ಇಳಿಸಿಲ್ಲ. ನಮ್ಮ ಕೈಲಿಂದ ಇದ್ದಷ್ಟನ್ನು ದುಡ್ಡು ನಾವು ಕೊಟ್ಟು ಹಾಕಿ ನಾವು ಅವ್ರನ್ನ ಪ್ರಯಾಣ ಮಾಡಿಸಿದ್ದೀವಿ, ಎಲ್ಲ ಪ್ರಯಾಣ ಮಾಡಿಸಿದ್ದೀವಿ ಅವ್ರನ್ನ. ಆದರೂ ಇವಾಗ ಹೆಚ್ಚು ಕಡಿಮೆ ಒಂದು ಮಟ್ಟಿಗೆ ಪರವಾಗಿಲ್ಲ, ಸುಧಾರಿಸಿದೆ. ಬಟ್ ಇನ್ನೂ ನಮಗೇನಪ್ಪ ಅಂತಂದರೆ ಚಿಲ್ಲರೆ ನೋಟುಗಳನ್ನ ಬಿಡಬೇಕಾಗಿದೆ. 2,000 ನೋಟ್ ಬಿಟ್ಟರು, ಓಕೆ, ಒಪ್ಕೊಂಡ್ವಿ. ಬಟ್ ಅದಕ್ಕೆ ತಕ್ಕನಾಗಿ ಚಿಲ್ಲರೆ ಬಿಟ್ಟಿಲ್ಲ ನಮ್ಮವರು. ಈಗ 500 ರೂಪಾಯಿ ನೋಟ್ ಬಿಡಬೇಕಾಗಿತ್ತು, 500 ರೂಪಾಯಿ ತಕ್ಕ ಮಟ್ಟಿಗೆ ಬಂದಿಲ್ಲ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಎಲ್ಲೆಲ್ಲೂ ಬಿದ್ದು ಕೊಳಿತಾ ಇದೆ. ಬಟ್ ಇಲ್ಲಿ ನಮ್ಮಂಥವ್ರಿಗೆ ಬಡಪಾಯಿಗಳು ಜನಸಾಮಾನ್ಯ ಜೊತೆ ನಾವು ಡೈಲಿ ಹಾಸ್ಪಿಟ್ಲು, ಮನೆ, ಅದು ಇದು ಅಂತ ಕೆಲಸಕ್ಕೆ ಹೋಗೋರ ಜೊತೆ ನಾವು ಇಲ್ಲಿ ಜಗಳ ತೆಗಿಬೇಕಾಗಿದೆ. ಇದು ನಮ್ಮ ಸಮಸ್ಯೆ. ಇದಿಷ್ಟು ಭಾವನೆ ಹೇಳುವಂಥದ್ದು. ಮತ್ತೊಬ್ಬರು ಸಾರ್ವಜನಿಕರನ್ನ ಮಾತಾಡ್ಸೋಣ. ಸರ್, ಈಗ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಅಂದರೆ ಆ ಕಾಲಾವಕಾಶ ಮುಗಿಯೋಕೆ ಬಂತು, ಅಂದರೆ ಏನು 50 ದಿನಕ್ಕೆ ಟೈಮ್ ಕೇಳಿದ್ರು. ಈಗ ಚೇಂಜ್ ಸಮಸ್ಯೆ ಯಾಕೆಂದರೆ ನೀವೊಬ್ಬರು ಪ್ರಯಾಣಿಕರಾಗಿ ಪ್ರತಿದಿನ ಚಿಲ್ಲರ ಜೊತೆನೇ ವ್ಯವಹರಿಸಬೇಕು. ಚಿಲ್ಲರ ಸಿಗ್ತಾ ಇದೆಯಾ? ಸಮಸ್ಯೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಈಗ ಭಾಳಷ್ಟು ಸಮಸ್ಯೆಗಳಾಗಿದೆ. ಸಮಸ್ಯೆಗಳಂತೇಳಿ ದೈನಂದಿನ ಜೀವನಕ್ಕೂ ಕೂಡ ಜನರಿಗೆ ಭಾಳ ತೊಂದರೆ ಆಗಿದೆ. ಆದ ಕಾರಣ ಈ ಒಂದು ನೋಟು ಬದಲಾವಣೆ ಮಾಡಿದ್ದು ಸರ್ಕಾರದ ಒಂದು ನಿಯಮ ಪ್ರಕಾರ ನೋಟು ಬದಲಾವಣೆ ಮಾಡುವಂಥದ್ದು ಸರಿ. ಆದರೆ ಅದನ್ನು ಮಾಡಿದ ಏನು ನಡವಳಿ ಇದೆ, ತರೀಕಾ ಇದೆ, ಅದು ಸರಿ ಇಲ್ಲ. ಭಾವನಾ, ಇದಿಷ್ಟು ಅಂದರೆ ಕೇಂದ್ರ ಸರ್ಕಾರ ನೋಟನ್ನು ಬದಲಾವಣೆ ಮಾಡಿದ್ದು ಸರಿ, ಆದರೆ ಅದಕ್ಕೊಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು, ಚಿಲ್ಲರೆಗಳನ್ನು ಕೂಡ ಬಿಡಬೇಕಿತ್ತು ಅನ್ನುವಂಥದ್ದು ಸಾರ್ವಜನಿಕರು ಹೇಳ್ತಾ ಇರುವಂತಹದ್ದು. ಭಾವನಾ, ಎಸ್, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.